ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಕೈಯಲ್ಲಿರುವ ಮೊಬೈಲು, ನೀವು ಓಡಿಸುತ್ತಿರುವ ಕಾರು, ನೀವು ಬಳಸುವ ಟಿವಿ, ಫ್ರಿಡ್ಜ್ ಮತ್ತು ಲ್ಯಾಪ್ಟಾಪ್ಗಳು ಹಾಗೂ ಇನ್ನು ಮುಂದೆ ಬಳಸಲಿರುವ AI ರೋಬೋಟ್ಗಳು ಇವೆಲ್ಲವನ್ನು ನಿಯಂತ್ರಿಸುವ ಒಂದು ಚಿಕ್ಕ ವಸ್ತು ಇದೆ. ಅದು ತುಂಬಾ ಚಿಕ್ಕ ವಸ್ತು, ಆದರೆ ಅದು ಇಲ್ಲದೆ ಜಗತ್ತು ನಿಲ್ಲುತ್ತದೆ. ಆ ವಸ್ತುವೇ ಸೆಮಿಕಂಡಕ್ಟರ್. ಸ್ನೇಹಿತರೆ, ಆ ಒಂದು ದೇಶದಲ್ಲಿ ಸೆಮಿಕಂಡಕ್ಟರ್ ಕಾರ್ಖಾನೆ ನಿಂತರೆ ಜಗತ್ತಿನಲ್ಲಿ ಕಾರು ಉತ್ಪಾದನೆ ನಿಂತು ಹೋಗುತ್ತದೆ. ಮೊಬೈಲ್ಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಯುದ್ಧ ವಿಮಾನಗಳು ಕೂಡ ಹಾರುವುದಿಲ್ಲ. ಇದು ಕೇವಲ ತಂತ್ರಜ್ಞಾನವಲ್ಲ, ಇದು ಆರ್ಥಿಕ ಶಕ್ತಿ, ಇದು ರಾಷ್ಟ್ರೀಯ ಭದ್ರತೆ, ಇದು ಭವಿಷ್ಯದ ರಾಜಕೀಯ ಶಕ್ತಿ. ಇದೀಗ ಭಾರತ ಒಂದು ದೊಡ್ಡ ಹೆಜ್ಜೆ ಇಡುತ್ತಿದೆ ಸೆಮಿಕಂಡಕ್ಟರ್ ಯುದ್ಧದತ್ತ. ಸೆಮಿಕಂಡಕ್ಟರ್ಗಳು ಜಗತ್ತಿನ ನರಮಂಡಲವಾಗಿದೆ. ಅದೇ ಸೆಮಿಕಂಡಕ್ಟರ್ಗಳು ಈಗ ಭಾರತದ ಭವಿಷ್ಯವಾಗುತ್ತಿದೆ. ನಾವು ಈ ವಿಡಿಯೋದಲ್ಲಿ ಸೆಮಿಕಂಡಕ್ಟರ್ಗಳು ಎಂದರೇನು, ಸೆಮಿಕಂಡಕ್ಟರ್ಗಳು ಜಗತ್ತಿನ ನರಮಂಡಲ ಎಂದು ಏಕೆ ಕರೆಯುತ್ತಾರೆ, ಈ ಸೆಮಿಕಂಡಕ್ಟರ್ಗಳಿಲ್ಲದೆ ಏಕೆ ಯುದ್ಧ ವಿಮಾನಗಳು ಕೂಡ ಕೆಲಸ ಮಾಡುವುದಿಲ್ಲ, ಈ ಸೆಮಿಕಂಡಕ್ಟರ್ಗಳು ಹೇಗೆ ಭಾರತದ ಭವಿಷ್ಯವನ್ನು ರೂಪಿಸಲಿದೆ ಎಂಬ ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಸೆಮಿಕಂಡಕ್ಟರ್ ಎಂದರೇನು ಎಂದು ನಾವು ಸರಳವಾಗಿ ನೋಡುವುದಾದರೆ, ವಿದ್ಯುತ್ ಅನ್ನು ಕೆಲವೊಮ್ಮೆ ಹರಿಸಲು ಬಿಡುತ್ತದೆ, ಕೆಲವೊಮ್ಮೆ ತಡೆಯುತ್ತದೆ. ಈ ಗುಣವೇ ಅದನ್ನು ಚಿಂತಿಸುವ ಯಂತ್ರದ ಹೃದಯ ಮಾಡುತ್ತದೆ. ಉದಾಹರಣೆಗೆ ಸ್ವಿಚ್ ಆನ್, ಸ್ವಿಚ್ ಆಫ್. ಈ ಸ್ವಿಚ್ ಆನ್ ಮತ್ತು ಸ್ವಿಚ್ ಆಫ್ ಗಳಿಂದಲೇ ಲೆಕ್ಕ, ಚಿತ್ರ, ಧ್ವನಿ, ಕೃತಕ ಬುದ್ಧಿಮತ್ತೆ ಅಂದರೆ AIಗಳು ಎಲ್ಲವೂ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಈ ಸೆಮಿಕಂಡಕ್ಟರ್ ಗಳಿಲ್ಲದೆ ಪ್ರಪಂಚ ಹೇಗಿರಬಹುದು ಎಂದು. ಮೊಬೈಲ್ಗಳು ಕೆಲಸ ಮಾಡುವುದಿಲ್ಲ, ಕಾರಿನ ಬ್ರೇಕ್ ಹಾಗೂ ಇಂಜಿನ್ಗಳು ನಿಯಂತ್ರಣದಲ್ಲಿರುವುದಿಲ್ಲ, ಇಂಟರ್ನೆಟ್ ಇಲ್ಲ, ಬ್ಯಾಂಕ್ ವ್ಯವಹಾರಗಳು ಕೂಡ ಇಲ್ಲ, ಉಪಗ್ರಹಗಳು ಕೆಲಸ ಮಾಡುವುದಿಲ್ಲ. ಆಧುನಿಕ ಜಗತ್ತೇ ನಿಂತು ಹೋಗುತ್ತದೆ. ಅದಕ್ಕಾಗಿ ಸೆಮಿಕಂಡಕ್ಟರ್ ಅನ್ನು 21ನೇ ಶತಮಾನದ ಫ್ಯೂಲ್ ಎಂದು ಕರೆಯುತ್ತಾರೆ. ಇನ್ನು ಯಾವ ಸೆಮಿಕಂಡಕ್ಟರ್ ಗಳನ್ನು ಯಾವ ಪ್ರಕಾರಗಳಲ್ಲಿ ಬಳಸುತ್ತಾರೆ ಎಂದು ನಾವು ನೋಡುವುದಾದರೆ, ಲಾಜಿಕ್ ಚಿಪ್ಸ್. ಇವುಗಳನ್ನು ಮೊಬೈಲ್ನ ಪ್ರೊಸೆಸರ್, ಕಂಪ್ಯೂಟರ್ನ CPU, AI ಚಿಪ್ಪುಗಳಲ್ಲಿ ಬಳಸಲಾಗುತ್ತದೆ. ಮೆಮೊರಿ ಚಿಪ್ಸ್, ಇವುಗಳನ್ನು RAM ಮತ್ತು ಸ್ಟೋರೇಜ್ ಗಳಿಗಾಗಿ ಬಳಸಲಾಗುತ್ತದೆ. ಪವರ್ ಚಿಪ್ಸ್, ಇದನ್ನು ವಿದ್ಯುತ್ ನಿಯಂತ್ರಣ, EV ಮತ್ತು ಸೌರಶಕ್ತಿಗಳಲ್ಲಿ ಬಳಸಲಾಗುತ್ತದೆ. ಇನ್ನು ಕೊನೆಯದಾಗಿ ಸ್ಪೆಷಲ್ ಚಿಪ್ಸ್, ಇವುಗಳನ್ನು ಕಾರುಗಳು, ಡಿಫೆನ್ಸ್ ವಾಹನಗಳು ಮತ್ತು ಬಾಹ್ಯಾಕಾಶಗಳಲ್ಲಿ ಬಳಸಲಾಗುತ್ತದೆ. ಈ ಸೆಮಿಕಂಡಕ್ಟರ್ ಗಳಿಲ್ಲದೆ ಇವು ಯಾವುವೂ ಕೆಲಸವೇ ಮಾಡುವುದಿಲ್ಲ. ಇಂತಹ ಅತಿ ಮುಖ್ಯ ಭಾಗವನ್ನು ತಯಾರಿಸುತ್ತಿರುವುದು ತೈವಾನ್ ಮತ್ತು ಚೈನಾಗಳು ಮಾತ್ರ. ಆದರೆ ಸ್ನೇಹಿತರೆ, ಉತ್ಪಾದನೆಯ 60%ಕ್ಕೂ ಹೆಚ್ಚು ಪಟ್ಟು ತೈವಾನ್ನಲ್ಲೇ ರೆಡಿಯಾಗುತ್ತದೆ. ತೈವಾನ್ ಮತ್ತು ಚೀನಾ ಉದ್ವಿಗ್ನತೆ ಎಂದರೆ ಜಗತ್ತಿನ ತಂತ್ರಜ್ಞಾನ ಅಪಾಯದಲ್ಲಿದೆ ಎಂದರ್ಥ. ಒಂದೇ ಒಂದು ಯುದ್ಧ ಅಥವಾ ನಿರ್ಬಂಧ ಎಂದರೆ ಮೊಬೈಲ್ ಕೊರತೆ, ಕಾರು ಉತ್ಪಾದನೆ ಸ್ಥಗಿತ, ಜಾಗತಿಕ ಆರ್ಥಿಕ ಕುಸಿತ, ಈ ಎಲ್ಲದರಿಂದ ಜಗತ್ತು ನಲುಗಿ ಹೋಗುತ್ತದೆ. ಇದಕ್ಕೆ ಜಗತ್ತು ಸೆಮಿಕಂಡಕ್ಟರ್ ಸರಪಳಿಯನ್ನು ವಿಭಜಿಸಬೇಕು ಎಂದು ತೀರ್ಮಾನಿಸಿದೆ. ಮೊದಲೆಲ್ಲ ಭಾರತವೂ ಕೂಡ ಸೆಮಿಕಂಡಕ್ಟರ್ ಆಮದು ದೇಶವಾಗಿತ್ತು. ಇಂದು ಭಾರತ ಸೆಮಿಕಂಡಕ್ಟರ್ ನಿರ್ಮಾಣದ ಕನಸು ಕಾಣುತ್ತಿದೆ. ಸೆಮಿಕಂಡಕ್ಟರ್ನ ತಯಾರಿಕೆಗೆ ಭಾರತವೇ ಏಕೆ ಎಂದು ನಾವು ನೋಡುವುದಾದರೆ, ಮೊಬೈಲ್ ಬಳಕೆ, EV, ಡಿಜಿಟಲ್ ಇಂಡಿಯಾ ಮತ್ತು AI ಭವಿಷ್ಯ, ಇವುಗಳಲ್ಲಿ ಭಾರತವೇ ಅತಿ ದೊಡ್ಡ ಮಾರುಕಟ್ಟೆ. ಇನ್ನು ಕೌಶಲ್ಯಯುಕ್ತ ಶಕ್ತಿಯೂ ಕೂಡ ಭಾರತದಲ್ಲಿಯೇ ಇದೆ. ಇಂಜಿನಿಯರ್ಗಳು ಇದ್ದಾರೆ. ಚಿಪ್ ಡಿಸೈನ್ ನಲ್ಲಿ ಭಾರತ ಈಗಾಗಲೇ ಬಲಿಷ್ಠವಾಗಿದೆ. ಸರ್ಕಾರ ಕೂಡ ಬಲವಾದ ಬೆಂಬಲ ನೀಡುತ್ತಿದೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಹಾಗೂ ಸಾವಿರಾರು ಕೋಟಿ ರೂಪಾಯಿಯ ಪ್ರೋತ್ಸಾಹ, ತೆರಿಗೆ ರಿಯಾಯಿತಿ ಇವೆಲ್ಲವನ್ನೂ ಘೋಷಿಸಿದೆ. ಇನ್ನು ಅತಿ ಮುಖ್ಯವಾಗಿ ಭೌಗೋಳಿಕ ಭದ್ರತೆಯನ್ನು ನಾವು ನೋಡುವುದಾದರೆ, ತೈವಾನ್ನಂತೆ ಭಾರತವು ಸಂಘರ್ಷದ ಪ್ರದೇಶ ಅಲ್ಲ. ಜಾಗತಿಕ ವಿಶ್ವಾಸ ಭಾರತದ ಮೇಲಿದೆ. ಈ ಎಲ್ಲಾ ಕಾರಣಗಳಿಂದ ಭಾರತ ಸೆಮಿಕಂಡಕ್ಟರ್ನ ನಿರ್ಮಾಣಕ್ಕೆ ಸೂಕ್ತವಾದ ಪ್ರದೇಶ. ಈಗಾಗಲೇ ಭಾರತದಲ್ಲಿ ನಡೆಯುತ್ತಿರುವ ಪ್ರಮುಖ ಸೆಮಿಕಂಡಕ್ಟರ್ ಯೋಜನೆಗಳನ್ನು ನಾವು ನೋಡುವುದಾದರೆ, ಟಾಟಾ ಸೆಮಿಕಂಡಕ್ಟರ್, ಇದು ಗುಜರಾತ್ನಲ್ಲಿ ನಿರ್ಮಾಣವಾಗುತ್ತಿದೆ. ಇದರಲ್ಲಿ ಪೂರ್ಣ ಫ್ಯಾಬ್ ನಿರ್ಮಾಣವಾಗುತ್ತದೆ. ಈ ಫ್ಯಾಬ್ ಎಂದರೆ ಫ್ಯಾಬ್ರಿಕೇಶನ್ ಫೆಸಿಲಿಟಿ. ಇಲ್ಲಿ ಕಚ್ಚಾ ಸಿಲಿಕಾನ್ ವೇಫರ್ಸ್ ಗಳನ್ನು ಮೈಕ್ರೋ ಚಿಪ್ಗಳು ಅಥವಾ ICS ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳಾಗಿ ಪರಿವರ್ತಿಸುವ ವಿಶೇಷ ಉತ್ಪಾದನಾ ಘಟಕಗಳು. ಈ ಅತ್ಯಾಧುನಿಕ ಕಾರ್ಖಾನೆಗಳಲ್ಲಿ ಧೂಳುರಹಿತ ಪರಿಸರದಲ್ಲಿ ಅಂದರೆ ಕ್ಲೀನ್ ರೂಮ್ ನಲ್ಲಿ ಬೆಳಕು ಮತ್ತು ರಾಸಾಯನಿಕಗಳನ್ನು ಬಳಸಿ ಚಿಪ್ಗಳನ್ನು ತಯಾರಿಸಲಾಗುತ್ತದೆ. ಇನ್ನು ಮೈಕ್ರಾನ್ ಕಂಪನಿ ಕೂಡ ಗುಜರಾತ್ನಲ್ಲಿ ಮೆಮೊರಿ ಮತ್ತು ಅಸೆಂಬ್ಲಿಗಳನ್ನು ಸಿದ್ಧ ಮಾಡಲು ಸಿದ್ಧವಾಗುತ್ತಿದೆ. ಇದು ಅಮೆರಿಕ ಮತ್ತು ಭಾರತದ ತಂತ್ರಜ್ಞಾನದ ಸಹಕಾರದಿಂದ. ಇನ್ನು ಫಾಕ್ಸ್ಕಾನ್ ಕೂಡ ಭಾರತದಲ್ಲಿ ಓಸ್ಟಾ ಯೂನಿಟ್ ಗಳನ್ನು ತೆರೆಯುತ್ತಿದೆ. ಈ ಓಸ್ಟಾ ಎಂದರೆ ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಮತ್ತು ಪರೀಕ್ಷಾ ಪ್ರಕ್ರಿಯೆಯನ್ನು ಹೊರಗುತ್ತಿಗೆಗೆ ತೆಗೆದುಕೊಳ್ಳುವುದು.
ಇದನ್ನು ಫಾಕ್ಸ್ಕಾನ್ ನಡೆಸುತ್ತಿದೆ. ಇನ್ನು ಡಿಸೈನಿಂಗ್, R&D ಮತ್ತು ಫ್ಯೂಚರ್ ಫ್ಯಾಬ್ಸ್ ಗಳನ್ನು ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಇನ್ನು ಸೆಮಿಕಂಡಕ್ಟರ್ನ ಯೂನಿಟ್ಗಳೆಂದರೆ ಅದು ಉದ್ಯೋಗದ ಯಂತ್ರ. ನೇರ ಉದ್ಯೋಗ, ಪರೋಕ್ಷ ಉದ್ಯೋಗಗಳು ಹೆಚ್ಚುತ್ತವೆ. ಒಂದು ಫ್ಯಾಬ್ ಅಂದರೆ ಲಕ್ಷಾಂತರ ಉದ್ಯೋಗಗಳ ಪರಿಣಾಮ. ನೇರ ಉದ್ಯೋಗಗಳಲ್ಲಿ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ತಂತ್ರಜ್ಞಾನರುಗಳಿಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತದೆ. ಇನ್ನು ಪರೋಕ್ಷ ಉದ್ಯೋಗದಲ್ಲಿ ಕೆಮಿಕಲ್ಸ್, ಲಾಜಿಸ್ಟಿಕ್ಸ್, ಪವರ್, ವಾಟರ್ ಹಾಗೂ MSMEಗಳಿಗೆ ಹೆಚ್ಚು ಉದ್ಯೋಗ ದೊರೆತಂತಾಗುತ್ತದೆ. ಇನ್ನು ಈ ಸೆಮಿಕಂಡಕ್ಟರ್ಗಳು ರಕ್ಷಣಾ ಸಾಧನಗಳು, ಉಪಗ್ರಹಗಳು, ಸೈಬರ್ ಭದ್ರತೆ ಮತ್ತು ಡ್ರೋನ್ಗಳು ಈ ಎಲ್ಲಾ ಕಡೆಯೂ ಬಳಸಲಾಗುತ್ತದೆ. ಸ್ವಂತ ಚಿಪ್ ಇಲ್ಲದೆ ದೇಶ ಸುರಕ್ಷಿತವಲ್ಲ. ಅದಕ್ಕೆ ಸೆಮಿಕಂಡಕ್ಟರ್ ಎಂದರೆ ರಾಷ್ಟ್ರೀಯ ಸ್ವಾತಂತ್ರ್ಯ, ರಾಷ್ಟ್ರೀಯ ಭದ್ರತೆ. ಸ್ನೇಹಿತರೆ, ಸತ್ಯ ಹೇಳಬೇಕು ಎಂದರೆ ಇಲ್ಲಿ ಸವಾಲುಗಳು ಕೂಡ ಹೆಚ್ಚಾಗಿಯೇ ಇವೆ. ಭಾರಿ ಹೂಡಿಕೆ, ನೀರು ಮತ್ತು ವಿದ್ಯುತ್ ಅವಶ್ಯಕತೆ, ತಂತ್ರಜ್ಞಾನದ ಕೊರತೆ ಹಾಗೂ ಸಮಯ. ಭಾರತ ಈ ಎಲ್ಲಾ ಸವಾಲುಗಳನ್ನು ಎದುರಿಸಬೇಕಾಗಿದೆ. ತೈವಾನ್, ಚೈನಾಗಳು ಕೂಡ ಇದನ್ನೆಲ್ಲ ದಾಟಿ ಸೆಮಿಕಂಡಕ್ಟರ್ನಲ್ಲಿ ತನ್ನ ಹಿಡಿತವನ್ನು ಸಾಧಿಸಿವೆ. ಭಾರತವೂ ಕೂಡ ಆದಷ್ಟು ಬೇಗ ಸೆಮಿಕಂಡಕ್ಟರ್ನಲ್ಲಿ ಹಿಡಿತ ಸಾಧಿಸಲಿ. ಭಾರತ ಇನ್ನು ಮುಂದಿನ 10 ವರ್ಷಗಳಲ್ಲಿ ಡಿಸೈನಿಂಗ್ ಹಬ್, ಅಸೆಂಬ್ಲಿ ಹಬ್, ಗ್ರಾಜುಯಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಲಿದೆ. ಇಂದು ಅಸೆಂಬ್ಲಿಯನ್ನು ಮಾಡುತ್ತಿದೆ, ನಾಳೆ ಅಡ್ವಾನ್ಸ್ ಚಿಪ್ ಗಳನ್ನು ತಯಾರಿಸುತ್ತದೆ. ಸೆಮಿಕಂಡಕ್ಟರ್ ಒಂದು ಚಿಕ್ಕ ಚಿಪ್, ಆದರೆ ಅದರ ಶಕ್ತಿ ಅತಿ ದೊಡ್ಡದು. ಸೆಮಿಕಂಡಕ್ಟರ್ಗಳಿಲ್ಲದೆ 21ನೇ ಶತಮಾನ ಶೂನ್ಯವಾಗಿ ಹೋಗುತ್ತದೆ. ನಾವು ನೋಡುತ್ತಿರುವ ಈ ಅಡ್ವಾನ್ಸ್ ಟೆಕ್ನಾಲಜಿ ಸೆಮಿಕಂಡಕ್ಟರ್ಗಳಿಲ್ಲದೆ ಪ್ರಯೋಜನಕ್ಕೆ ಬರುವುದಿಲ್ಲ. ಸ್ನೇಹಿತರೆ, ಸೆಮಿಕಂಡಕ್ಟರ್ ಎಂದರೆ ಇದು ದೇಶದ ಆರ್ಥಿಕತೆ, ಇದು ಜಾಗತಿಕ ರಾಜಕೀಯ, ಇದು ದೇಶದ ಭದ್ರತೆ ಹಾಗೂ ದೇಶದ ಭವಿಷ್ಯ. ಭಾರತ ಈ ಸೆಮಿಕಂಡಕ್ಟರ್ ಯುದ್ಧದಲ್ಲಿ ಗೆದ್ದರೆ ಮುಂದಿನ 50 ವರ್ಷಗಳ ಭವಿಷ್ಯವನ್ನು ಭಾರತ ಗೆದ್ದಂತಾಗುತ್ತದೆ. ಒಂದು ದಿನ ಡಿಸೈನ್ ಅಂಡ್ ಮೇಡ್ ಇನ್ ಇಂಡಿಯಾ ಚಿಪ್ಸ್ಗಳು ಜಗತ್ತನ್ನು ಮುನ್ನಡೆಸಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಸ್ಟೋರಿ ಹಂಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.